ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಚಿಕನ್ ನಗೆಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬೇರೆ ಟೈಪಲ್ಲೂ ಒಂದು ಮಾಡಿದ್ದೀನಿ, ಆಲ್ರೆಡಿ ಆ ವಿಡಿಯೋನ ಹಾಕಿದ್ದೀನಿ. ಇದು ಇನ್ನೊಂದು ಮೆಥಡಲ್ಲಿ ಮಾಡೋವಂಥದ್ದು. ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೂಡ ಕೊಡಿ. ನೋಡಿ, ರೆಡಿ ಇರುವಂಥ ಚಿಕನ್ ನಗೆಟ್ಸ್ ಇದು. ಮಕ್ಕಳಿಗೆ ಭಾಳ ಖುಷಿ ಆಗ್ತದೆ. ಒಂದು ಮೈಲ್ಡಾಗಿರುತ್ತೆ, ಸ್ಪೈಸಿ ಆಗಿರೋದಿಲ್ಲ. ಇದು ಚಿಕನ್ ಸ್ಕಿನ್ ಔಟ್ ಮಾಡಿರೋದು ಮತ್ತು ಬೋನ್ಲೆಸ್ ಚಿಕನ್ನು ಒಂದು 1/4 kg ತೊಗೊಂಡಿದ್ದೀನಿ ಅಷ್ಟೇ. 5 ಪೀಸ್ ಬ್ರೆಡ್ ತೊಗೊಂಡು ಇದ್ರದ್ದು ಸೈಡ್ಸ್ ಇರೋಂಥ ಫ್ರೈ ಆಗಿರುತ್ತೆ ನೋಡಿ, ಆ ಸೈಡ್ಸ್ ಇರೋವಂಥದ್ದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ನಿಮಗೆ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತಂದರೆ ಇದನ್ನು ಬಿಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಬೋದು. ತವಾದಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಬಿಡಿ ಸೈಡಲ್ಲಿರೋದನ್ನೆಲ್ಲ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಪೌಡ್ರ್ ಆಗ್ತದೆ. ಅದೇ ಬ್ರೆಡ್ ಕ್ರಮ್ಸು. ನೋಡಿ, 4 ಸೈಡನ್ನು ಪೀಸ್ನ ಕಟ್ ಮಾಡಿ ತೆಗಿಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ಈ ಬ್ರೆಡ್ನ ಹಾಕ್ಬಿಟ್ಟು ಅದ್ರ ಜೊತೆಗೇ ಚಿಕನ್ ಹಾಕ್ಕೊಳ್ಬೇಕು. ಫಸ್ಟ್ ಬ್ರೆಡ್ ಹಾಕ್ಕೊಳ್ಳಿ, ಆಯಿತಾ? ಬ್ರೆಡ್ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡಿ. ಅದು ಬ್ಲೆಂಡ್ ಆದ ತಕ್ಷಣ ನೋಡಿ, ಈ ಥರ ಪೌಡ್ರ್ ಥರ ಸಿಗುತ್ತೆ ನಮಗೆ. ಈ ಥರ ಪೌಡ್ರಂಗೆ ಸಿಗುತ್ತೆ. ಈ ಟೈಮಲ್ಲಿ ಚಿಕನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದನ್ನು ಕೂಡ ಮಿಕ್ಸಿಲಿ 1-2 ರೌಂಡ್ ಬ್ಲೆಂಡ್ ಮಾಡಿದ್ರೆ ಸಾಕು. ಆಗ ಅದೊಂಥರ ಒಟ್ಟಿಗೆ ಸೇರಿಕೊಳ್ಳುತ್ತೆ ಚಿಕನ್ ಮತ್ತು ಬ್ರೆಡ್ಡು. ನೋಡಿ, ಈ ಥರ ಸೇರಿಕೊಂಡಿರುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಆಯಿತಾ? ಅದಾದಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು. ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸ್ ಹಾಕಬೇಕು ಇದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ ಇಡಿ ಸಾಕು. ಅದಾದಮೇಲೆ ಇದನ್ನೇನು ಮಾಡಬೇಕು ಅಂದರೆ ಚಪಾತಿ ಒತ್ತುತ್ತೀವಲ್ವ, ಅದೇ ಥರ ಮಾಡ್ಕೊಳ್ಬೇಕು. ಬಟ್ ತಿಕ್ಕಾಗಿರಬೇಕು, ದಪ್ಪ ಇರಬೇಕು. ಆಮೇಲೆ ಶೇಪ್ಗೋಸ್ಕರ ಅಷ್ಟೇ, ಯಾವ ಶೇಪ್ ಆದರೂ ಮಾಡ್ಕೊಳ್ಬೋದು. ನಾನು ಸ್ಕ್ವೇರ್ ಮಾಡ್ತಾಯಿದ್ದೀನಿ, ನೀವು ಡೈಮಂಡ್ ಶೇಪ್ ಮಾಡ್ಬೋದು, ಇಲ್ಲ ಓವಲ್ ಶೇಪಲ್ಲಿ ಹಾಕ್ಬೋದು. ಯಾವ ಥರ ಬೇಕಾದರೂ ಮಾಡ್ಬೋದು. ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗುವಂಗೆ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಇದನ್ನು ಪೀಸಸ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬೌಲಿಗೆ 1 ಮೊಟ್ಟೆ ಹಾಕಿ, ಮೊಟ್ಟೆನ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೇ ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಯಿತಾ? ಇದಾದಮೇಲೆ ಬ್ರೆಡ್ ಕ್ರಮ್ಸ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಈಗ ನಾವು ಪೀಸಸ್ ಮಾಡಿದ್ವಲ್ಲ, ಆ ಚಿಕನ್ನ ತೆಗೆದ್ಬಿಟ್ಟು ಫಸ್ಟ್ ಮೊಟ್ಟೆ ಬೀಟ್ ಮಾಡಿದ್ವಲ್ಲ ಅದಕ್ಕೆ ಡಿಪ್ ಮಾಡಿ, ಆಮೇಲೆ ಇದಕ್ಕೊಂದು ಸಲ ಡಿಪ್ ಮಾಡಿಬಿಟ್ಟು ಅದಾದಮೇಲೆ ತವಾ ಇಟ್ಟಿರಬೇಕು. ತವಾಗೆ ನಾವು ಎಣ್ಣೆ ಬಿಸಿ ಆಗ್ತಾ ಇರಬೇಕು. ಅಷ್ಟರಲ್ಲಿ ಇದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು, ಈಗ ನೋಡಿ ಎಣ್ಣೆ ಬಿಸಿ ಆಗಿರುತ್ತೆ, ಟೈಮ್ ವೇಸ್ಟ್ ಆಗೋಲ್ಲ. ಆಗ ಅದಕ್ಕಷ್ಟೇ ಹೇಳೋದು, ಏನು ಮಾಡೋಗ್ಲು ಫಸ್ಟೇ ತವ ಇಟ್ಟು ಎಣ್ಣೆ ಇಟ್ಬಿಟ್ಟು ಅದನ್ನ ಸಿಮ್ಮಲ್ಲಿ ಇಟ್ಬಿಡಬೇಕು ಫ್ಲೇಮ್ನ. ಆಮೇಲೆ ಅದು ಬಿಸಿ ಆದಮೇಲೆ ಇದೆಲ್ಲವನ್ನು ತವಾಗ ಹಾಕ್ಕೊಂಡು 2 ಸೈಡೂ ಆಚೆ ಈಚೆ ಫ್ರೈ ಮಾಡ್ಕೊಳ್ಬೇಕು. ಇದೊಂಥರ ಡೀಪ್ ಫ್ರೈ ಆದಂಗೆ ಆಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಫ್ಲೇಮ್ ಅಷ್ಟೇ ಸಿಮ್ಮಲ್ಲೇ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈ ಥರ ಉಲ್ಟಾ ಮಾಡಿ, 2 ಸೈಡು ಉಲ್ಟಾ ಮಾಡಿ ಫ್ರೈ ಮಾಡಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಡ್ಬೋದು, ಇಲ್ಲ ಊಟದ ಜೊತೆಗೆ ಕೊಡ್ಬೋದು. ಅದೊಂದು ಮೈಲ್ಡಾಗಿರುತ್ತೆ ನೋಡಿ. ಆಮೇಲೆ ತಿನ್ನಲಿಕ್ಕೂ ಸಾಫ್ಟಾಗಿರ್ತವೆ. ವಯಸ್ಸಾದವ್ರಿಗೂ ಕೂಡ ಖುಷಿ ಆಗ್ತದೆ. ಇದು ಅಗಿಯುವಂಥದ್ದು ಏನೂ ಇರಲ್ಲ, ಸಾಫ್ಟಾಗಿರುತ್ತೆ. ತಿನ್ನೋಕ್ಕೆ ತುಂಬ ಖುಷಿಯಾಗಿ ತಿಂತಾರೆ. ಇದನ್ನು ಒಂದು ಸಲ ಟ್ರೈ ಮಾಡಿ. ಮತ್ತು ಹೇಗಿತ್ತು ಅಂತೇಳಿ, ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ, ದೊಡ್ಡವರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ನಿಮಗೆ ಖುಷಿ ಅನಿಸುತ್ತೆ ಅದು ನೋಡುವಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.